ಫಸ್ಟ್ ಟೈಮ್ ಗಡ 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 ಅಂತ ಇದೆ ಇವರು. ಸೊ ಇದು ಒಳಗೆ ಗೈಸ್ ಇದು ಸೇಮ್ ಇದೆಯಾ? ಈ ಫೇಸು ಮ್ಯಾಚ್ ಆಗ್ತಿದೆಯಾ? ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗ್ನ ನಮ್ಮ ಮನೆಯಿಂದ ಶುರು ಮಾಡ್ತಾ ಇದ್ದೀನಿ ಈ ಒಂದು ಸ್ಥಿತಿಯಲ್ಲಿ. ಸೊ ಸ್ಥಿತಿ ಏನಾಗಿದೆ ಅಂತ ಅಂದರೆ ಇಲ್ಲಿ ನೋಡ್ರಿ, ನಮ್ಮ ರಾಜ್ ಭಯ್ಯ ಅವರಿದ್ದಾರೆ. ಸೊ ಮ್ಯಾಟ್ರ್ ಏನು ಅಂತ ಹೇಳಿದ್ರೆ, ಇವತ್ತು 5:05 ಬಂದು 5:05 ನಾನು ಇದ್ದಿದ್ದೀನಿ. ಆ ಟೈಮ್ಗೆ ಬಂದು ಕದ ತಡ್ತಾವನೆ. ಫೋನ್ ಮಾಡ್ದೆ, ಮಗ ಬಾಗಿಲು ತೆಗಿ ಅಂತ ಅಂದ್ಬಿಟ್ಟು. ಸೊ ಬಾಸ್ ಅವರು ತನ್ನ ಮದುವೆಯನ್ನು ಅವರ ಮದುವೆಯನ್ನು ಸಂಭ್ರಮಿಸುವಷ್ಟು ಜೋಶಿನಲ್ಲಿ ಖುಷಿಯಲ್ಲಿ ಬಂದಿದ್ದಾರೆ ಎಂದು ನಮಗೆ ಸಂತೋಷವಾಗಿದೆ, ಸಡಗರವಾಗಿದೆ. ಆ್ಯಂಡ್ ಇಲ್ಲಿ ನಮ್ಮ ಋತ್ವಿಕ್ ಅವರಿದ್ದಾರೆ. ನಮ್ಮ ಮಾಮ ರೆಡಿ ಆಗಿದ್ದಾನೆ ಅಂತ ಬಂದ್ಬಿಟ್ಟು ನೋಡ್ತಾ ಇದ್ದಾನೆ. ಸದ್ಯಕ್ಕೆ ಏನು ಮ್ಯಾಟ್ರು ಅಂತ ಹೇಳಿದ್ರೆ ಪಟ್ ಅಂತ ಹೇಳ್ಬಿಟ್ಟು ರೆಡಿ ಆಗಬೇಕು. ಸೊ ಇವತ್ತು ಯಾವ ಥರ ಕಾಣ್ತೀನಿ, ಏನು ಕತೆ ಎಲ್ಲ ತೋರಿಸ್ತೀನಂತೆ. ಬ್ಲಾಗ್ ಪೂರ್ತಿ ನೋಡಿ, ಟೈಟ್ಲ್ ಮತ್ತು ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಈ ಬ್ಲಾಗ್ ಏನ್ರ ಬಗ್ಗೆ ಅಂತ ಅಂದ್ಬಿಟ್ಟು. ಸೊ ಇವತ್ತಿನ ದಿನ ಈ ಥರ ಶುರು ಮಾಡ್ತಿದ್ದೀವಿ ನಾವು. ಗೈಸ್ ನಮ್ಮ ರಾಜು ಭಯ್ಯ ನೋಡಿ ಗೈಸ್, ನಮಗೋಸ್ಕರ ಬೇಬಿ ಕ್ರೀಮ್ ತೊಗೊಂಬಂದಿದ್ದಾನೆ ಹಾಕೋ ಅಂತ ಅಂದ್ಬಿಟ್ಟು. ಏನೋ ಇಷ್ಟೊಂದು ಕಾಳಜಿ ನನಗೋಸ್ಕರ ತಂದು ದಿನ ತೊಗೊಂಡು ಓಡಾಡ್ತಿರ್ತೀಯ? ಏಕೆ? ಯಾವ ಬೇಬಿಗೆ ಹಚ್ಚಕ್ಕೆ ಬೇಬಿ ಕ್ರೀಮ್ ಇದು? ಮಗುಗೆ ಯಾವ ಮಗುಗೆ ಹಚ್ತೀಯ ನೀನು ಬೇಬಿ? ಎಳೆ ಮಗು ಗೈಸ್, ಎಳೆ ಮಗು. ವಾವ್, ಏನು ನನಗಿಂತ ಚೆನ್ನಾಗಿ ರೆಡಿ ಆಗ್ತಿದ್ಯಾ? ಹೂವು ಮ್ಯಾಚಿಂಗ್ ಬ್ಯಾಂಗಲ್ಸು. ತಡಿ ಎತ್ಕೋತೀನಿ ಮಾಮ ಜೊತೆ. ನಮ್ಮ ಗುಂಡಮ್ಮ ಫುಲ್ ರೆಡಿಯಾಗಿ ಬಂದಿದ್ದಾಳೆ. ಆ್ಯಂಡ್ ನೆನ್ನೆ ಮೆಹಂದಿ ಹಾಕೊಂಡು ಹೋಗಿ ತೋರಿಸು ಕೈನ. ಹಿಂಗೆ ವಾವ್, ಇಲ್ಲಿ ನೋಡು ಪಪ್ಪನ ಹಿಂಗೆ. ಹಾಂ, ಗುಡ್ ಗರ್ಲ್. ಸೊ ಇದೊಂದು ಪ್ಲೇಟ್ನ ರೆಡಿ ಮಾಡ್ತಾ ಇದ್ದೀವಿ. ಇಡು ಇದು ಇಂಪಾರ್ಟೆಂಟು, ಇದನ್ನು ತೋರ್ಸೋಕ್ಕೆ ಬಂದಿದ್ದು. ಅದು ನೋಡ್ಕೊಂಡಿಡು. ಹುಡುಗಿ ಹಾಕೊಂಡು ನಿಲ್ತಾ ಇಲ್ಲ, ಹುಡುಗ ಮಾತ್ರ ಸ್ಟ್ರಾಂಗಾಗಿ ನಿಲ್ತಾ ಇದ್ದಾನೆ. ಇದಕ್ಕೆ ಸ್ಟಿಕ್ ಮಾಡ್ಬೋದಾ ನೋಡು? ಸ್ಟಿಕ್ ಮಾಡೋಕ್ಕಾದ್ರೆ ಸ್ಟಿಕ್ ಮಾಡಿದ್ರೆ ಬೆಟರ್ ಅನ್ಕೋತೀನಿ. ಗೈಸ್ ಏನೋ ಒಂದು ಜುಗಾಡ್ ಮಾಡ್ತಾ ಇದ್ದೀವಿ ಈ ಹುಡುಗಿ ನಿಲ್ಸೋದಕ್ಕೆ. ಅದೇ ಕಷ್ಟ ಆಗ್ತದೆ. ಹಾಂ ಕಮಾನ್. ನಮ್ಮ ರಾಜು ಭಯ್ಯನು ಕೈ ಹಾಕ್ತಾವನೆ. ಅದು ಕಟ್ ಮಾಡಿಬಿಡೋಣ? ಅಲ್ಲ ಬೇಡ, ಯಾಕಮ್ಮ ಕಟ್ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ. ಪರ್ಫೆಕ್ಟಾ? ಅದು ಅದು ಹುಡುಗಿ ಮಧ್ಯೆ ಯಾಕೆ ತಗೊಂಬಂದೆ? ಹುಡುಗಿ ಮಧ್ಯೆ ಬರಬಾರ್ದು, ಹುಡುಗಿ ಮಧ್ಯೆ ಏನು ಸರಿ ಇದೆ ಅಲ್ವಾ? ಹಾಂ, ಪರ್ಫೆಕ್ಟ್ ಆಯ್ತು. ನೋಡೋಕ್ಕೂ ಚೆನ್ನಾಗಿದೆ. ಗುಡ್ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ 2 ರಿಂಗ್ ಬರುತ್ತೆ. ಆ್ಯಂಡ್ ಇದೆಲ್ಲ ಪ್ಲ್ಯಾನ್ ನಮ್ಮ ಅಕ್ಕಂದೆ ಫುಲ್ಲು. ಪ್ಲೀಸ್ ನಮ್ಮ ರಾಜು ಭಯ್ಯ ಬೇಜಾನ್ ಕೆಲಸ ಮಾಡ್ತಾವನು ಇವತ್ತು. ಏನಕ್ಕೋ ಯಾಕೋ ಇಷ್ಟೊಂದು ಕೆಲಸ ಮಾಡ್ತಿದ್ಯಾ? ಕೆಲಸ ನಿಮ್ಮನೆ ಫಂಕ್ಷನ್ನಾ? ಡೈಲಾಗು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಚೇಂಜ್ ಆಗ್ಬಿಡ್ತಾನೆ. ಸೊ ಗೈಸ್ ಇವಾಗ ಫೈನಲಿ ರೆಡಿಯಾಗಿದ್ದೀವಿ ಹೊರಡೋದಕ್ಕೆ. ಹೋಪ್ಫುಲಿ ಏನು ಮರ್ತಿಲ್ಲ ಅನ್ಕೋತೀವಿ. ಮರ್ತಿದ್ರು ಏನೂ ಮಾಡೋಕ್ಕಾಗಲ್ಲ. ಏನೋ ಒಂದು ಅಪ್ ಆ್ಯಂಡ್ ಡೌನ್ ಮಾಡೋದ ಮೇಲೆ ಶೂನೇ ಹಾಕಿಲ್ಲ ನಾನು, ಶೂನೇ ಮರ್ತಿದ್ದೀನಿ. ಭಯ್ಯ ಹೆಲ್ಮೆಟ್ ತಗೋ. ಓಕೆ, ಸೊ ಗೈಸ್ ಸದ್ಯಕ್ಕೆ ನೋಡಿರಿ, ನಾವು ಈ ರೀತಿ ರೆಡಿಯಾಗಿದ್ದೇವೆ. ನಮ್ಮ ಶೂಸು, ಪ್ಯಾಂಟು, ಶರ್ಟು ಈ ಥರ ಇದೆ. ಸೊ ಬನ್ನಿ ಇವಾಗ ಪಟ್ ಅಂತ ಹೇಳ್ಬಿಟ್ಟು ಹೊರಡೋಣಂತೆ. ಹಾಂ, ಇದು ಅವಲ್ಲೇ ರೆಡಿಯಾಗಿರಲಿಲ್ಲ ನೋಡಿ, ಕಂಪ್ಲೀಟಾಗಿ ರೆಡಿಯಾಗಿದೆ. ಗೊಂಬೆಗಳು. ಆ್ಯಂಡ್ ಇಲ್ಲಿ ಒಂದು ರಿಂಗ್ ಬರುತ್ತೆ, ಇಲ್ಲೊಂದು ರಿಂಗ್ ಬರುತ್ತೆ. ಆ್ಯಂಡ್ ಇಲ್ಲೊಂದು ಗೊಂಬೆ ಇದೆ. ಈ ಗೊಂಬೆ ಇವಾಗ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಿದೆ, ಪರವಾಗಿಲ್ಲ ಅಂತ ಅಂದ್ಕೊಂಡು. ಇವಾಗ ಎಲ್ಲರೂ ಕೇಳ್ತಾರೆ ಏನು ಕತೆ ಅಕ್ಕಪಕ್ಕದ ಮನೆಯವರೆಲ್ಲ ನೋಡ್ತಾವ್ರೆ, ಯಾರಿಗೂ ಗೊತ್ತಿಲ್ಲ. ತುಂಬ ಕ್ಲೋಸ್ ಸರ್ಕಲ್ಸ್ ಮಾತ್ರ ಕರ್ಸ್ಕೊಂಡು ಹೋಗ್ತಿರೋದು. ಈ ವ್ಲಾಗ್ ನೋಡ್ತಿರೋದ್ರಲ್ಲಿ ನನ್ನ ಫ್ರೆಂಡ್ಸ್ ಯಾರಾದರೂ ಇದ್ದು ಬಡ್ಡಿ ಮಗ ನೋಡ್ದೆ ಕರ್ದೇ ಇಲ್ಲ ನಮ್ಮನ್ನ ಅಂತೆಲ್ಲ ಅನ್ಕೊಳ್ಳೋದಾರೆ ಅನ್ಕೊಂಬಿಡಿ, ಮದುವೆ ಕರಿತೀನಿ. ಹೊರಡೋಣ ಬನ್ನಿ. ಬಾಯ್ ಮರಿ. ನಮ್ಮ ಮರಿ ಬರ್ತಾ ಇಲ್ಲ ಗೈಸ್ ಇವತ್ತು. ನೀನು ಗುಂಡಮ್ಮ ರೆಡಿ ಮಾಮಾನು ರೆಡಿನಾ? ನೀನು ಬರಲ್ಲ, ಬೇಡ ನೀನು. ಇದೆಲ್ಲ ಹೇಳಿದ್ದು ಬತ್ ಕೇಳಿಲ್ಲ ಗೈಸ್, ಅದಕ್ಕೋಸ್ಕರ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಇವತ್ತು ನನ್ನದೇ ಡ್ರೈವಿಂಗು, ನಾನೇ ಕಾರು ಓಡಿಸಿದ್ದು. ನನಗೆ ಬೇರೆ ಯಾರು ಓಡಿಸಿದ್ರು ನನಗೆ ಅಷ್ಟು ಕಾನ್ಫಿಡೆನ್ಸ್ ಬರೋಲ್ಲ ನನ್ನ ಕಾರ್ನ. ಅದಕ್ಕೋಸ್ಕರ ನಾನೇ ಓಡಿಸೋಣ ಅಂತ ಫಿಕ್ಸ್ ಆಗಿದ್ದೀನಿ. ಸೂಪರ್. ಅದು ಹೊಡ್ಕೊಂಡೆ ಅನಿಸ್ಲಿಲ್ಲ. ಒಳಗಿದ್ವಲ್ಲ, ಸೌಂಡ್ ಗೊತ್ತಾಗಿಲ್ಲ. ಸೂಪರ್. ಅಂದರೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಗೈಸ್. ಸದ್ಯಕ್ಕೆ ಯಾರ್ಯಾರು ಇದ್ದೀವಿ ಅಂತ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ನಾನು, ನಮ್ಮ ಅಕ್ಕ, ಇಲ್ಲಿ ನಮ್ಮ ಗುಂಡಮ್ಮ,
ನಮ್ಮ ಅತ್ತೆ, ಆಮೇಲೆ ನಮ್ಮ ಮಮ್ಮಿ, ಅಮ್ಮ, ಇಷ್ಟು ಜನ ಹೋಗ್ತಾ ಇದ್ದೀವಿ. ಬಂದಿದ್ದೀವಿ ಗೈಸ್, ಬಂದಿದ್ದೀವಿ. ಸ್ವಲ್ಪ ಒಂಥರ ಆಗ್ತೈತೆ ನನಗೆ. ಫೋಟೋ ಕ್ಯಾಮ್ರಾ, ನಿನ್ನ ಕ್ಯಾಮ್ರಾದಲ್ಲಿ ನೋಡಿ 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 ನನ್ನ ಕ್ಯಾಮ್ರಾದಲ್ಲಿ ಏನು ಬೇಕಾದ್ರೂ ನೋಡ್ಬಿಡ್ಬೋದು, ಎಷ್ಟು ಬೇಕಾದ್ರೂ ಮಾತಾಡ್ಬಿಡ್ಬೋದು. ಬೇರೆಯವ್ರ ಕ್ಯಾಮ್ರಾದಲ್ಲಿ ನೋಡ್ಬಿಟ್ಟು ಮಾತಾಡುವಂದಿಲ್ಲ. ನೋಡು ಅಂದರೆ ಸ್ವಲ್ಪ ಅಜೀಬ್ ಆಗುತ್ತೆ. ಇನ್ನೂ ಇಳಿಸೇ ಇಲ್ಲ ಕಾರಿಂದ, ಕಾರಲ್ಲೇ ಕೂರಿಸಿದ್ದಾರೆ. ಇಳಿಯೋದನ್ನ ರೆಕಾರ್ಡ್ ಮಾಡ್ತಾರೆ ಅನ್ಸುತ್ತೆ ವಿಡಿಯೋ. ಇಳಿಬೇಕಾ ಸರ್? ತಿಳಿ ಪ್ರೇಮ ಕಾವ್ಯ ಮೂಡಿ ಮೋಹ ಮೈಗೂಡಿ ಹನಿ ಮೂಡಿ ಮೋಡ. ಗೈಸ್, ಸದ್ಯಕ್ಕೆ ಒಂದು ರೌಂಡ್ ಫೋಟೋ ಶೂಟ್ ಮುಗೀತು. ನಮ್ಮ ರಾಜು ಭಯ್ಯ ಲೇಟಾಗಿ ಬಂದ. ಫಸ್ಟ್ ಟೈಮ್ ಗಡ 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 ಆಗ್ತಾ ಇದೆ ಗುರು. ಅರೇಂಜ್ ಮ್ಯಾರೇಜು, ಅವ್ರು ಏನೇನೋ ಪೋಸ್ಗಳು ಹೇಳ್ತಾರೆ, ಯಾವ್ದು ಮಾಡೋಣ ಯಾವ್ದು ಬಿಡೋಣ ಅನ್ನೋ ಥರ ಆಗುತ್ತೆ. ಸದ್ಯಕ್ಕೆ ಶಾಸ್ತ್ರ ಇದೆ, ಅದನ್ನು ಮುಗಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲಿದೆ ಗೈಸ್? ನಮ್ಮ ರಾಜು ಭಯ್ಯ ಕೆಲಸನೋ ಕೆಲಸ ಗೈಸ್, ಫುಲ್ಲು ಕೆಲಸ ಮಾಡ್ತಾವನೆ. ಲಗೇಜ್ ಎಲ್ಲ ಹೊತ್ಕೊಂಡು ಹೋಗ್ತಾವನೆ. ನಾನೀಗ ಸದ್ಯಕ್ಕೆ ನಾನು ಇಟ್ಕೊಂಡಿದ್ದೀನಿ ಲಗೇಜ್ನ. ಸೊ ಇವಾಗ ನಾವು ಪಾರ್ಟಿ ಹಾಲಿಗೆ ಬಂದಿದ್ದೀವಿ. ಮಮ್ಮಿ ಆ್ಯಂಡ್ ನಮ್ಮ ಜೊತೆ ಬಂದವ್ರು ಯಾರ್ಯಾರು ಇದ್ದರು ಎಲ್ಲರೂ ಆಲ್ರೆಡಿ ಹೋಗಿದ್ದಾರೆ. ನಾವು ಹುಡುಗರು ಎಂಗೇಜ್ಮೆಂಟ್ ದಿನಾನು ನಂದೇ ಆಗಿದ್ರು ಲಗೇಜ್ ಹೊತ್ಕೊಂಡು ಹೋಗೋದಂತೂ ಮಿಸ್ ಆಗಿಲ್ಲ. ನೀನು ಮಾಡಿದ್ದೆ ನಾವೆಲ್ಲ ಏನು ಮಾಡಿದ್ನೋ ಬಿಟ್ಟನೋ ಗೊತ್ತಿಲ್ಲ. ಹಾಂ ಕೊಡಿ ಅಣ್ಣ, ಅದೇ ಕೊಡಿ ಅದೇ ಬೇಕು. ಸಾಕ ಒಂದು ಗೈಸ್, ಏನು ಹೇಳಿ ತಪ್ಪಲಿಲ್ಲ. ನಾನೇ ಎತ್ಕೊಂಡ್ಬರ್ಬೇಕು ಹೊರಗಡೆ, ನಾನೇ ಕೊಡಿಸ್ಬೇಕು. ಗುಂಡಮ್ಮನ ಹೊಟ್ಟೆ ಹಸುವಾಗಿದೆಯಂತೆ, ಅದಕ್ಕೋಸ್ಕರ ಬಿಸ್ಕೆಟ್ ತೊಗೊಳ್ಳೋಣ ಅಂತ ಬಂದ್ವಿ. ಈ ಬಿಸಿಲಲ್ಲಿ ರೆಡಿ ಆಗೋದು ಬಿಟ್ಬಿಟ್ಟು ಓಡಾಡ್ಕೊಂಡಿದ್ದೀನಿ. ಎಷ್ಟು ಜನ ಗೊತ್ತಾ? ಯಾರಿಗೆ ಹೇಳಿ ಥ್ಯಾಂಕ್ ಯು ನೀನು? ನನಗೆ ಅಲ್ಲಮ್ಮ. ಸೊ ಗೈಸ್, ಸದ್ಯಕ್ಕೆ ನನ್ನ ಪರಿಸ್ಥಿತಿ ಈ ಥರ ಇದೆ. ಫುಲ್ಲು ಸೆಕೆ ಆ್ಯಂಡ್ ಜೋರಾಗಿ ಸೌಂಡ್ಗಳು ಬರ್ತಾಯಿದೆ ಹೊರಗಡೆಯಿಂದ. ಎನಿವೆ, ಹೊರಗಡೆಯಿಂದ ಬಂದರೆ ತೊಂದರೆ ಇಲ್ಲ, ಒಳಗಡೆ ಬರಬಾರ್ದು. ಇದು ಅವಾಗಲೇ ಹಾಕ್ಕೊಂಡಿದ್ದಿದ್ದು ಬಟ್ಟೆ. ಇದನ್ನು ಚೇಂಜ್ ಮಾಡಿಬಿಟ್ಟು ರಿಂಗ್ ಬದಲಾಯಿಸೋದೇನಿರುತ್ತೆ, ಎಂಗೇಜ್ಮೆಂಟ್ ಆ್ಯಕ್ಚುಯಲ್ ಪ್ರೊಸೀಜರ್ ಏನಿದೆ ಆ ಪ್ರೊಸೀಜರ್ಗೆ ಬೇರೆ ಬಟ್ಟೆ ಇದೆ. ಸೊ ಅದನ್ನು ಹಾಕ್ಕೊಂಡು ರೆಡಿಯಾಗಿ ಸಿಗ್ತೀನಂತೆ. ಈ ಬಿಸಿಲಲ್ಲಿ ಓಡಾಡೋದೇ ಭಾರಿ ಹಿಂಸೆ. ಓಕೆನಾ? ಬೇರೆ ಏನು ಬೇಕಾದ್ರೂ ಮ್ಯಾನೇಜ್ ಮಾಡ್ಬೋದು. ರೆಡಿಯಾಗಿ ನಿಂತ್ಕೊಳ್ಳೋದು, ಮೇ ಬಿ ಏನಾದ್ರು ವಿಂಟರ್ ಸೀಸನಲ್ಲಿ ಏನಾದ್ರು ಈವೆಂಟ್ಗಳಿದ್ದಿದ್ರೆ ಇನ್ನೂ ಚೆನ್ನಾಗಿ ರೆಡಿ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಸಮ್ಮರಲ್ಲಿ ಭಾರಿ ಟಯರ್ಡ್ ಆಗ್ತಾಯಿದೆ. ಸದ್ಯಕ್ಕೆ ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ಜೆಂಟ್ಸ್ ಫಸ್ಟ್ ಈ ಸರಿ, ಲೇಡೀಸ್ ಫಸ್ಟ್ ಅಲ್ಲ. ನಾವು ವೆಯ್ಟಿಂಗ್ ನಮ್ಮವ್ರಿಗೆ ಬರೋದಕ್ಕೆ ರೆಡಿ. ಎಕ್ಸ್ಪೀರಿಯನ್ಸ್ ಹೇಳು ಮಗ. ಭಯ ಆಗ್ತಾಯಿದೆ. ಸ್ಮೈಲೇ ಬರ್ತಾ ಇಲ್ಲ ಆಚೆ. ಸ್ಮೈಲ್ ಬರ್ತಾ ಇದೆ, ಅದು ಬಂದು ಒಂಥರ ಆಬ್ವಿಯಸ್ ಆಗಿ ನಾನು ಬೇಕು ಅಂತ ಸ್ಮೈಲ್ ಮಾಡ್ತಾ ಇದ್ದೀನಿ. ಏನೋ ಮೆಟೀರಿಯಲ್ ಸ್ಟಿಕ್ಕಾಗಿ ಸ್ಮೈಲ್ ಮಾಡ್ತಾ ಇದ್ದೀನಿ, ನಾನು ಫೀಲ್ ಬರ್ತಾ ಇದೆ. ಸೊ ಹೊಸ ಎಕ್ಸ್ಪೀರಿಯನ್ಸು, ಗೊತ್ತಿಲ್ಲ ಏನು ಹೇಳಬೇಕು ಅಂತ. ಎಕ್ಸೈಟ್ಗಿಂತ ಭಯ ಜಾಸ್ತಿ ಆಗಿದೆ. ಏನಣ್ಣ? ಎಕ್ಸೈಟ್ ಆಗ್ಬಿಟ್ಟು ಭಯ ಪಡ್ತಾ ಇದ್ದಾರೆ. ಭಯ ಆಗ್ತಿದೆ ಗೈಸ್, ನಿಜ ಭಯ ಆಗ್ತಿದೆ. ಭಯ ಪಡಬೇಡ ಮಗ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಭಯ ಪಡಬೇಡ. ಎಕ್ಸ್ಪೀರಿಯನ್ಸ್ ಬಾಯಿಲಿದ್ದಾನೆ. ಅಲ್ಲ ಇವಾಗಲೇ ಭಯ ಪಟ್ಟರೆ ಮುಂದೊಂದು ಮುಸ್ಲಾಂ ಪಂಡಿತ ಅಂತಾರಲ್ಲ ಹಂಗೆ. ಅದೇನೋ ಹೇಳ್ದ, ಅರ್ಥ ಕೇಳಿಸಿರುತ್ತೆ. ಅದು ಒಂದ್ಸಲಿ ಲೈಸೆನ್ಸ್ ಅಂತ ಆಗೋಯ್ತು ಮಗ. ನೋಡೋಣ ಏನಾಗುತ್ತೆ. ಕಂಟಿನ್ಯೂ ಮಾಡ್ತೀವಿ ಫೋಟೋ ಶೂಟ್. ಹೇಳಿ ಹೆಂಗೆ ಮಾಡ್ಬೇಕು ಪೋಸು? ವಾಚ್ ಕಾಣಿಸುತ್ತೆ. ಸೇಮ್ ಸ್ಮೈಲ್. ಸರ್ ಇನ್ನೊಂದ್ಸಲಿ ಹೇಳಿ. ಏನೋ ಹೇಳಿದ್ರೆ ಅವಾಗಲೇ. ಅಲ್ಲ ಇವರು ಭಾಳ ಸ್ವೆಟ್ ಆಗ್ತಾ ಇದ್ದಾರೆ. ಅಷ್ಟು ಅರ್ಜೆಂಟ್ ಇದ್ರೆ ಬೇಗ ಮುಗಿಸ್ಬಿಡ್ತೀವಿ. ಹೇಳಿ ಆ ಕಡೆ ಸಪೋರ್ಟ್ ಮಾಡ್ತೀವಿ, ಟೆನ್ಷನ್ ಮಾಡ್ಕೋಬೇಡಿ. ಹೇಳು, ಅವ್ರು ಏನೋ ಹೇಳಿದ್ರು. ಬ್ಯಾಲೆನ್ಸ್ ಸಿಗೋಕ್ಕೆ ಇನ್ನೂ ಬಂದಿಲ್ಲ ಅವರು. ಈಗ ಒಂಟಿ ಅಲ್ವಾ, ಅದಕ್ಕೆ ಬ್ಯಾಲೆನ್ಸ್ ಇಲ್ಲ ಅವರು. ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿ ಕಾಣಿಸುತ್ತೆ ತೋರ್ಸೋತ್ರ. ಇಲ್ಲೇ ಸರ್, ಇನ್ನೂ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ? ಅಲ್ಲ ಅದೇ ಹೇಳ್ತೀರಾ, ಹೊಟ್ಟೆ ಬಂದ್ರೆ ಕಾಣೋಣ. ಅಲ್ಲ ಹೊಟ್ಟೆದಲ್ಲ, ನಾನು ಹೇಳ್ದೆ ಮಗ. ಅಲ್ಲ ಕ್ಯಾಮ್ರಾ ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿರೋ ಥರ ಕಾಣಿಸುತ್ತಾ ಕ್ಯಾಮ್ರಾದಲ್ಲಿ ಅಂತ ಕೇಳಿದೆ. ಸರ್ ಅಲ್ಲೂ ಇಲ್ಲೂ ನೋಡಿ ಸರ್. ಸೇಮ್ ಇದೆಯಾ? ಅಲ್ಲಿ ತೋರಿಸೋ ಅದು ಇದು ಸೇಮ್ ಇದೆಯಾ ಅಂತ ಅಂದ್ಬಿಟ್ಟು ಮಕ ಇಲ್ಲಿ ತೋರಿಸೋ ಒಳಗೆ ಗೈಸ್, ಇದು ಸೇಮ್ ಇದೆಯಾ? ಈ ಫೇಸು ಮ್ಯಾಚ್ ಆಗ್ತಿದೆಯಾ ಸರ್? ಇನ್ನೂ ಸರ್ ನಮ್ಮಿಂದಲೇ ನೀವು ಜಾಸ್ತಿ ಹತ್ರ ಆಗೋದು.
ಮನೆಯವ್ರು ಏನಾರು ಅನ್ಕೊಂಡ್ಬಿಡ್ತಾರೆ ಇದು ನಿಮ್ಮಿಬ್ಬರದೇ ಮದುವೆ ಫೋಟೋ ಶೂಟೇ ಮಾಡ್ತಾ ಇರೋದು, ಎಂಗೇಜ್ಮೆಂಟ್ ಇದು, ಬೇರೆ ಯಾವುದೂ ಅಲ್ಲ. ಕಮಾನ್ ಏನು ಮಾಡಬೇಕು? ಹಗ್ ಮಾಡಿ ಮೇಡಮ್, ಬನ್ನಿ ಮುಂದೆ ಬನ್ನಿ ನೀವು. ಹಾಂ, ಹಗ್ ಮಾಡಿ. ಮೇಡಮ್ ಕೈ ಎತ್ತೀನಿ, ಕೈ ಮೇಲೆ ಹಗ್ ಮಾಡಿ ಸರ್. ಎರಡು ಕೈಯಲ್ಲಿ ಹಗ್ ಮಾಡಿ, ನೀಟಾಗಿ ಹಗ್ ಮಾಡಿ. ಹಾಂ, ಅಲ್ಲಿ ಅಲ್ಲಿ ಕೈ ತಗೊಳ್ಳಿ. ಸ್ವಲ್ಪ ಅವ್ರ ಹಿಂದೆ ಬನ್ನಿ. ಹಾಂ, ಮದುವೆಯಲ್ಲಿ ತೊಂದರೆ ಆಗಬಾರ್ದು ಅಂತ ಅವಾಗ ನಾವೇನು ಹೇಳಿ ಸರ್, ಒಂದು ಪೋಸ್ ಅಂದರೆ ಪಟ್ಟಂತ ನೀವೇ ನಿಂತ್ಕೋಬೇಕು. ಫೋರೆಟ್ ಟಚ್ ಆಗಬೇಕಿದ್ರು ನಾನು ಹೇಳ್ತೀನಿ. ನೀವು ಹಾಗೆ ಇರಿ ಸರ್, ನೀವು ರೋನಾಗಿ. ಹಾಂ, ಗೊತ್ತಾಗಿದೆ, ಚೆನ್ನಾಗಿ ಬರುತ್ತೆ. ಅದೊಂದು ಸ್ವಲ್ಪ ಸ್ಟಾರ್ಟ್ ಏನು ಮಾಡೋಕ್ಕಾಗಲ್ಲ. ನಿದ್ದೆ ಬರ್ತೀನಿ. ಪೋಸ್ ಏನು? ಫೋರೆಟ್ ಕಿಸ್, ಫೋರೆಟ್ ಕಿಸ್. ಕಮಾನ್ ನಿಂತ್ಕೊಳ್ಳಿ, ಆಪೋಸಿಟ್ ನಿಂತ್ಕೊಳ್ಳಿ. ಇಲ್ಕೊಳ್ಳಿ ಸರ್. ಹಾಂ, ಬಗ್ಬೇಡಿ ಹಂಗೆ. ಹಾಂ, ಓಕೆ. ಹಾಂ, ಕೊಡಿ ಸರ್. ಹಾಂ, ಹೇಳ್ತಿಲ್ಲ, ಕಿಸ್ ಮಾಡಿ ಸರ್, ಹಾಗೆ ಏನಾಗಲ್ಲ. ಕ್ಲೋಸಪ್ಪಲ್ಲೇ ನಿಮ್ದು ಐಸ್ ಕ್ಲೋಸ್ ಇಲ್ಲ. ಹಾಂ, ಹಾಂ, ಕೊಡಿ ಸರ್. ಕೈ 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 ಇದು ಮಾಡಬೇಕಾ? ಹಾಂ, ಓಕೆ. ನಿಮ್ಮದೇ ಜಾಸ್ತಿ ಎಕ್ಸೈಟೆಡ್ ಅವರವ್ರೆ. ಹಾಂ, ರೆಡಿ. ಸ್ಮೈಲ್ ಇಲ್ಲಿ ಸರ್, ನಗಬೇಕು. ಹಾಗೆ ಇರಿ, ಹಾಗೆ ಇರಿ ಸರ್, ಹಾಗೆ ಈ ಕಡೆ ನೋಡಿ ಸರ್. ಸರ್ ಸರ್ ಇಲ್ಲಿ ನೋಡಿ, ಈ ಕ್ಯಾಮ್ರಾ ನೋಡಿ. ಕೇಕ್ ಜೊತೆಗೆ ಎಲ್ಲರೂ ಹೋಗ್ಬೇಕಾ? ಯಾರು ಮಾಸ್ಟರ್ ಬಿಡ್ತಾರೆ ಯಾರು ಖಾಲಿ ಮಾಡ್ತಾರೆ ಸರ್. ವಿಡಿಯೋ ಸಿಕ್ಕಿಲ್ಲ ಅವರು, ಹಂಗಾಗಿ ಖಾಲಿ ಮಾಡಿ ಅದು. ಅರೆ ಫಾಸ್ಟಲ್ಲಿ ನೋಡೋಣ ಸರ್. ಎಲ್ಲಿದ್ದ ಗೈಸ್, ನಮ್ಮ ಋತ್ವಿಕ್ಕು ನಮ್ಮ ವಿಕಾಸ್ ಅಣ್ಣನ ಜೊತೆ ಹೋಯ್ತೀನಿ ಅಂತ ಅವನೇ. ಬರ್ತೀಯಪ್ಪ? ಆಗ್ಲೇ ರೆಡಿ ಅವನು ಹೋಗೋದಕ್ಕೆ, ಅವ್ನು ಬರಲ್ಲ ಅಂತ. ಗಾಡಿ ಅಲ್ಲೇ ಐತಲ್ಲ. ಇಲ್ಲ, ಇವನ್ ಗಾಡಿಲೇ ಬಂದಿದ್ದು, ಅದಕ್ಕೆ ಇವನು ಅದನ್ನ ಪ್ಲಾನ್ ಹಾಕೊಂಡೇ ಬಂದಿರೋದು. ಹಿಂಗಲ್ಲ, ಲೇಟ್ ಗೇಟ್ ಆಯ್ತು ಅಂದ್ರೆ ಹಿಂಗೆ ಹೋಗ್ಬೋದಲ್ಲ. ಆಯ್ತಪ್ಪ, ಲೇಟ್ ಆಗಿಲ್ವಲ್ಲ. ಗೈಸ್, ಈಗ ಸದ್ಯಕ್ಕೆ ನಮ್ಮ ವಿಕಾಸನ ಹೊರಡ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಕಸಬರಾಜನು ಅಲ್ಲಿಂದ ಅಲ್ಲೇ ಡಿಸ್ಪರ್ಸ್ ಆದ. ಸೊ ಈಗ ನಾನು, ಡ್ಯಾಡಿ ಮತ್ತು ಮಮ್ಮಿ, ನಮ್ಮ ಅಕ್ಕ ಇಷ್ಟು ಜನ ನಮ್ಮ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಎಲ್ಲ ಮುಗಿಸ್ಕೊಂಡು ಅವಾಗಲೇ ಕೇಳ್ಬೇಕು ಅನ್ಕೊಂಡೆ, ಕೇಳಲಿಲ್ಲ. ಹಿಂಗೆ ಅನಿಸ್ತಾ ಇದೆ. ಸೂಪರ್ ಆಗಿತ್ತಪ್ಪ. ಸಮಯಕ್ಕೆ ಸರಿಯಾಗಿ ಎಲ್ಲ ಶಾಸ್ತ್ರಗಳು ಓದೋ. ಹಾಂ, ನೀವಮ್ಮ ಖುಷಿನೇನಮ್ಮ? ಗೈಸ್, ಜೋಡಿ ನೋಡಿರ್ಲಿಲ್ಲ ನಮ್ಮ ಅಕ್ಕ. ನೋಡಿ, ಏನಿಸ್ತಕ್ಕ? ಖುಷಿ ಆಯ್ತಾ?
ಎಲ್ರಿಗೂ ಖುಷಿ ಇದೆ, ನಮಗೂ ಖುಷಿ. ಬಟ್ ಎಲ್ಲರೂ ಫಸ್ಟ್ ನಮ್ಮ ಖುಷಿ ನೋಡ್ಬಿಟ್ಟು ಅದಾದಮೇಲೆ ಅವರು ಹೂ ಅಂದಿರ್ತಾರೆ ಅಷ್ಟೇ. ಸೊ ಇಲ್ಲಿಗೆ ಎಲ್ಲ ಮುಗೀತು, ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತಿಗೆ ಕಾರ್ಯಕ್ರಮಗಳೇನಿದೆ ಅದು ಇಲ್ಲಿಗೆ ಮುಗೀತು.